ವರ್ಷ ಏನು ಬೇಡ, ಬಹಳ ಸಮಸ್ಯೆ ಇದೆ, ನನ್ನ ಬರ್ತಡೇ ಆಚರಣೆ ಮಾಡೋದು ಬೇಡ ಅಂತ ಹೇಳಿದ್ರು. ಆದರೆ ಇವತ್ತು ಎಲ್ಲ ಒಂದು ನಮಗೆ ದೈವ ಇಚ್ಛೆ ಏನೋ, ನಮ್ಮ ಸಂಘದ ದೈವ ಇಚ್ಛೆ ಇವತ್ತು ಏನು ಟಾಟಾ ಪವರ್ ಅವರು KRC ಮುಂದೆ ಅರ್ಜಿ ಸಲ್ಲಿಸಿದ್ರು, ಅವರೇ ವಾಕೌಟ್ ಆಗ್ಬಿಟ್ಟಿದ್ದಾರೆ. ಈ ಒಂದು ವಾಕೌಟ್ಗೆ ನಮ್ಮ ಸಂಘದ ಅಧ್ಯಕ್ಷರು ಅವರ ತಂಡಕ್ಕೆ ಜೋರಾದ ಚಪ್ಪಾಳೆ ಸ್ನೇಹಿತರೆ. ಇವತ್ತು ಒಂದು ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರ ಹುಟ್ಟುಹಬ್ಬ ಜೊತೆಗೆ ಆ ಸಂಭ್ರಮವನ್ನು ಆಚರಣೆ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ನಾನು ಇಮಿಡಿಯೇಟ್ ಮೆಸೇಜ್ ಹಾಕ್ತೆ, 11 ಗಂಟೆಗೆ ನಮ್ಮ ಎಲ್ಲ ಪದಾಧಿಕಾರಿಗಳು ಸಂಘದ ಕಚೇರಿಗೆ ಬನ್ನಿ ಇವತ್ತು ಅಂತ. ಈ BLO ಡ್ಯೂಟಿ ಇರೋದ್ರಿಂದ ಬಹಳಷ್ಟು ಜನ ಮೆಸೇಜ್ ಮಾಡಿದರೆ ಬರೋಕ್ಕಾಗ್ತಾ ಇಲ್ಲ. 7 ಗಂಟೆಗೆ ಗೃಹ ಜ್ಯೋತಿದು ಏನೋ 7 ಗಂಟೆಗೆ ಯಾವುದಾದ್ರು ಆಫೀಸ್ ಬಿಟ್ಟದೋ ಅವ್ರು ಮುಂದೆ ಇಟ್ಬಿಟ್ಟೆ ಕೆಲಸ ಮಾಡಬೇಕು ಅಂತ ಹೇಳಿದರೆ. ಕಾರಣಾಂತರದಿಂದ ಕೆಲವರು ಬಂದಿಲ್ಲ. ಈ ಒಂದು ಸಭೆಗೆ ನಮ್ಮ ಸಂಘದ ಅಧ್ಯಕ್ಷರು, ಎಲ್ಲ ಕಂಪನಿಯ ನಿರ್ದೇಶಕರಾದ ಬಲರಾಮ್ ಸಾಹೇಬರು ಬಂದಿದ್ದಾರೆ. ಅವ್ರಿಗೆ ಜೋರಾದ ಚಪ್ಪಾಳೆ ಒಂದಿಗೆ ಸ್ವಾಗತವನ್ನು ಸ್ನೇಹಿತರೆ. ಅದೇ ರೀತಿ ಹಿರಿಯ ಉಪಾಧ್ಯಕ್ಷರಾದಂಥ ಅಶ್ವತ್ಥಪ್ಪ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಸಭೆಗೆ ಸ್ವಾಗತ. ನಮ್ಮ ಸಂಘದ ಖಜಾಂಚಿಗಳಾದಂಥ ವರ್ಧಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತ. ಮತ್ತು ಅಧಿಕ ಕಾರ್ಯದರ್ಶಿಗಳಾದಂಥ ಸತ್ಯಣ್ಣ ಅವರು ಬಂದಿದ್ದಾರೆ ಹಾಸನದಿಂದ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತ. ನಮ್ಮ ಸಂಘದ ಅಧಿಕ ಕಾರ್ಯದರ್ಶಿ MM ಕುಮಾರ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತ. ರಾಜಣ್ಣ ಅವರು ಅಧಿಕ ಕಾರ್ಯದರ್ಶಿ, ಅವ್ರಿಗೂ ಸಹ ಈ ಸಭೆಗೆ ಸ್ವಾಗತ. ಸುಕುಮಾರ್ ಅವರು ಸಹ ಬಂದಿದ್ದಾರೆ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತ. ಸಹ ಕಾರ್ಯದರ್ಶಿ ಅಂತ DK ಶಿವಕುಮಾರ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತ. ಅದೇ ರೀತಿ ಶಂಕರ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತ. ಮತ್ತೆ ಲಕ್ಷ್ಮೀನಾರಾಯಣ ನೇಡವಿ ಸರ್ ಬಂದಿದ್ದಾರೆ, ಸಹ ಕಾರ್ಯದರ್ಶಿಗಳು, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತ. ಮತ್ತು ಸಂಘಟನಾ ಕಾರ್ಯದರ್ಶಿಗಳು ಬಂದಿದ್ದಾರೆ, ಮೈಸೂರು ಡೆಪ್ಟಿ ಸೆಕ್ರೆಟರಿ ಅಂತ ಸಂತೋಷ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತ. ಮೈಸೂರು ಕಂಪನಿಯ ಉಪಾಧ್ಯಕ್ಷರಾದಂಥ ಮಹೇಶ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತ. ಉಪಾಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತ. KPTCL ಡೆಪ್ಟಿ ಸೆಕ್ರೆಟರಿ ಅಂತ ಮಹೇಶ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತ. KPTCL ಉಪಾಧ್ಯಕ್ಷರಾದಂಥ ತುಮಕೂರು ವೃತ್ತದ ವೆಂಕಟರಮಣಪ್ಪ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತ. ಉಪಾಧ್ಯಕ್ಷರಾದಂಥ ಲಕ್ಷ್ಮೀಕಾಂತ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತ. ನಮ್ಮ OS ಆದಂಥ ಮಡಿಕೇರಿ OS ಆದಂಥ ಕೃಷ್ಣರಾಜು ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತ. ಹಾಸನ್ OS ಆದಂಥ ಪ್ರವೀಣ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತ. ಮದ್ದೂರು ಮಾದೇವ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಸಭೆಗೆ ಸ್ವಾಗತ. ಉಪರಿ ಕಂಪನಿಯ ಡೆಪ್ಟಿ ಸೆಕ್ರೆಟರಿ ಆದಂಥ ನಮ್ಮ ಆಂಜಿನಪ್ಪ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತ. ಮತ್ತು ಡಿಪ್ಲೊಮಾ ಅಸೋಸಿಯೇಷನ್ ಆದಂಥ ವೇಣುಗೋಪಾಲ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತ. ಸಹ ಕಾರ್ಯದರ್ಶಿ ಅಂತ ಮಾದೇವ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತ. ಮತ್ತು ಎಲ್ಲ ಇವತ್ತು ಸ್ಥಳೀಯ ಸಮಿತಿ ಪ್ರೈಮರಿ ಕಮಿಟಿ ಎಲ್ಲರೂ ಬಂದಿದ್ದಾರೆ, ತಮಗೆಲ್ಲರಿಗೂ ಸ್ವಾಗತ ಅಂತ ನಮ್ಮ ಅಸಿಸ್ಟೆಂಟ್ ಟ್ರೆಜರರ್ ಅಂತ ಅವಿನ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಇವರಿಗೆ ಸ್ವಾಗತ. ಮತ್ತು ಹೊರಗಡೆಯಿಂದ ಬಂದಿರುವ ಎಲ್ಲ ಸಕ್ರಿಯ ಕಾರ್ಯಕರ್ತರು, ಪ್ರೈಮರಿ ಕಮಿಟಿ, ಲೋಕಲ್ ಕಮಿಟಿ, ತಮಗೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ, ಮತ್ತು ಈ ಒಂದು ಸಭೆಗೆ ಮುಖ್ಯ ಕೇಂದ್ರ ಬಿಂದು ಆದಂಥ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮ್ಮ ಗುರುಗಳಾದಂಥ ಶಿವರಾಮ್ ಸಾಹೇಬ್ ಬಂದಿದ್ದಾರೆ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತವನ್ನು ಕೊಡ್ತಾ, ಮುಂದಿನ ಈ ಒಂದು ಸಭೆಯನ್ನು ನಮ್ಮ ಸಂಘದ ಅಧ್ಯಕ್ಷರು, ಎಲ್ಲ ಕಂಪನಿಯ ನಿರ್ದೇಶಕರಾದಂಥ ಬಲರಾಮ್ ಸಾಹೇಬರು ನಡೆಸಿದ್ದಾರೆ. ಇವತ್ತು ನಮ್ಮ ಸಂಘಕ್ಕೆ ಒಂದು ಅದ್ಭುತವಾದಂಥ ದಿನ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ಮಾನ್ಯ ಇಂಧನ ಸಚಿವರಿಗೆ ಈ ನಮ್ಮ 659 ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಏನೊಂದು ನಮ್ಮ ನೌಕರರ ಒಂದು ಕುಂದುಕೊರತೆ ಏನಿತ್ತು ಅಭಿನಂದನಾ ಕಾರ್ಯಕ್ರಮದಲ್ಲಿ, ಅದನ್ನು ಆಲಿಸಿ ಏನೊಂದು ಇವತ್ತು ಟಾಟಾ ಪವರ್ ಕಂಪ್ನಿಯವರು ಹಾಕಿದಂಥ ಅರ್ಜಿನ ಹಿಂಪಡೆಯೋದಕ್ಕೆ ಸಹಕಾರ ನೀಡಿದಂಥ
ಸರ್ಕಾರದ ಉನ್ನತ ಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ ಈ ಒಂದು ಸಂಘ ಯಾವಾಗಲೂ ಚಿರಋಣಿಯಾಗಿರುತ್ತೆ. ಹಾಗೆ ಅವರು ಮುಂದೆ ನೀಡುವಂಥ ಎಲ್ಲ ಜನಪರ ಕೆಲಸಗಳನ್ನ ನಾವು ಮಾಡ್ತೀವಿ. ನಮ್ಮ ಸಂಘದ ಪರವಾಗಿ ನಾವು ಇರ್ತೀವಿ, ನಾವೆಲ್ಲರೂ ಒಗ್ಗಟ್ಟಾಗಿರ್ತೀವಿ ಅಂತ ಹೇಳ್ತಾ ಇವತ್ತು ಮಾಡಿಕೊಟ್ಟಂಥ ರಾಜ್ಯ ಸರ್ಕಾರಕ್ಕೆ ನಮ್ಮ ಪರವಾಗಿ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಯುತರಾದಂಥ ಸ್ನೇಹಿತರಾದಂಥ ಶಿವರಾಮ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಸಾಕಷ್ಟು ನಮ್ಮ ನೌಕರ ಬಾಂಧವರು, ನಮ್ಮ ಸಂಘದ ಸದಸ್ಯರು ಎಲ್ಲರೂ ಬಂದು ಶುಭವನ್ನು ಹಾರೈಸಿದ್ದಾರೆ. ಇದು ನಮಗೆ ಒಂದು ಶಕ್ತಿಯನ್ನು ತುಂಬಿದೆ ಅಂತ ನಾನಂತೂ ಭಾವಿಸ್ತಾ ಇಲ್ಲಿ ಬಂದಂಥ ಎಲ್ಲ ನಮ್ಮ ನೌಕರ ಸದಸ್ಯರಿಗೂ ವಂದನೆಯನ್ನು ಅರ್ಪಿಸಿ ಈ ಕಾರ್ಯಕ್ರಮಕ್ಕೆ ಬಂದಕ್ಕೆ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೀನಿ. ಸರ್, ಅರಮನೆ ಮೈದಾನದಲ್ಲಿ ಅಭೂತಪೂರ್ವ ಯಶಸ್ವಿ ಕೊಡ್ತಿದ್ರೆ ನಿಮ್ಮ ಸಿಬ್ಬಂದಿ ವರ್ಗಕ್ಕೆ ರಾಜ್ಯದಿಂದ ಬಂದಿದ್ರು, ಅವರೆಲ್ಲ ಏನ್ ಹೇಳ್ತೀರಾ? ರಾಜ್ಯದ ಮೂಲೆ ಮೂಲೆಯಿಂದ, ಬೀದರಿಂದ ಹಿಡಿದು ಚಾಮರಾಜನಗರದವರೆಗೂ ನಮ್ಮ ಎಲ್ಲ ನೌಕರರು ಬಂದು ಏನೊಂದು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಾವು ನಿಮ್ಮ ಜೊತೆಲಿ ಇದ್ದೀವಿ, ಮುಂದೆನೂ ನಾವು ನಿಮ್ಮ ಜೊತೆಲಿ ಇರ್ತೀವಿ ಅನ್ನೋ ಒಂದು ಸಂದೇಶನ ರವಾನೆ ಮಾಡಿದ್ದೀವಿ. ಅದಕ್ಕೆ ನಾವು ಅದೇ ಥರ ನಡ್ಕೊಂತೀವಿ. ಇದು ಏಕೆಂದ್ರೆ ನಾವು ಇದುವರೆಗೂ ಹೋರಾಟ ಮಾಡಿದ್ದೇನು ಅಂತ ಹೇಳಿದ್ರೆ, ಇಷ್ಟು ಜನ ಖಾಸಗಿ ಕಂಪನಿಯವರು ಬಂದು ನಮ್ಮ ನೆಚ್ಚಿನ ಗ್ರಾಹಕರಿಗೆ ಹೊರೆನ ಮಾಡ್ತಾರೆ, ಅದು ಹೊರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವೆಲ್ಲ ಸಂಘಟರಾಗಿದ್ವಿ. ಅವರೆಲ್ಲದಕ್ಕೂ ನಮ್ಮ ಸ್ಪಂದಿಸಿದ್ದಕ್ಕೆ ರಾಜ್ಯದ ಎಲ್ಲ ಸಮಸ್ತ ನಮ್ಮ ಸಂಘದ ಸದಸ್ಯರಿಗೆ ವಂದನೆಯನ್ನ ಅರ್ಪಿಸ್ತಾ ಇದ್ದೀನಿ. ವಿವಿಧ ಸಂಘಟನೆಗಳು, ರೈತ ಸಂಘಟನೆಗಳು ತಮ್ಮ ಬೆಂಬಲಕ್ಕೆ ನಿಂತಿದ್ದು, ಅವ್ರಿಗೇನು ಧನ್ಯವಾದ ಹೇಳ್ತೀರಾ? ಇದು ಹೆಚ್ಚಿನದಾಗಿ ನಮ್ಮ ರಾಜ್ಯ ಸರ್ಕಾರದ ರೈತ ಮುಖಂಡರು, ಗುತ್ತಿಗೆದಾರರ ಸಂಘದವರು, ಎಲ್ಲ ವಿವಿಧ ಹಂತದ NGOs ಪದಾಧಿಕಾರಿಗಳು ಸಹ ಈ ಒಂದು ನಮ್ಮ ಹೋರಾಟದಲ್ಲಿ ಭಾಗವಹಿಸಿದ್ರು. ನಾವೆಲ್ಲರೂ ರಾಜ್ಯದಲ್ಲಿ ಒಗ್ಗಟ್ಟಾಗಿರ್ತೀವಿ. ಏನು ಒಂದು ಖಾಸಗಿಯವರ ಅಡಿನಲ್ಲಿ ನಾವು ಕೆಲಸ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತ ನಮಗೆ ಈ ಸಂಘದ ಮುಖಾಂತರ ನಮಗೆ ಶಕ್ತಿನ ತುಂಬಿದ್ರು. ಅದೇ ರೀತಿ ರಾಜ್ಯ ಸರ್ಕಾರನೂ ಸಹ ನಮಗೆ ಉನ್ನತವಾದಂಥ ಒಂದು ಅಭೂತವಾದಂಥ ಒಂದು ಸಂದೇಶನ ನೀಡಿದ್ದಾರೆ. ಅವ್ರಿಗೂ ಮತ್ತೆ ಇಲ್ಲೆಲ್ಲ ಸಂಘಟನೆಗಾಗಿ ನಮ್ಮ ಒಕ್ಕೂಟದ ಅಧ್ಯಕ್ಷರು, ನಮ್ಮ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಸೇರಿ ಇದನ್ನು ಮಾಡಿದ್ದಕ್ಕೆ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ನನ್ನ ಹೆಸರು ಅವಿನ್ ಗುಬ್ಬಿ. ನಾನು ಸಹ ಖಜಾಂಚಿಯಾಗಿ ಈ ಒಂದು ಸಹಕಾರ